ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬಂದ್ ಕರೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮುದಗಲ್ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಹಾಗೂ ಕೋಟೆ ಉತ್ಸವ, ಶಾಶ್ವತ ಕುಡಿಯುವ ನೀರು ಯೋಜನೆ ಜಾರಿಗೆ ಮಾಡಬೇಕು ಅಂತ ಒತ್ತಾಯಿಸಿ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬುಧವಾರ ಪ್ರತಿಭಟನೆ ಮಾಡಲಾಗಿದೆ. ವಿವಿಧ ಸಂಘಟನೆಗಳ ಮುಖಂಡರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂಮಾಲೆ ಹಾಕಿ ಪೂಜೆ ಸಲ್ಲಿಸಿ ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ಪ್ರತಿಭಟನೆ ರ್ಯಾಲಿ ಮಾಡುವುದರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ನಾವು 2003ರಿಂದ ಮುದುಗಲ್ ಹೋರಾಟದ ಬಗ್ಗೆ, ತಾಲೂಕಾ ಕೇಂದ್ರದ ಬಗ್ಗೆ ಹೋರಾಟ ಮಾಡುತ್ತಿರುವುದು ನಾವು ನೀವೆಲ್ಲರೂ ತಿಳಿದಿರತಕ್ಕಂಥ ವಿಚಾರ. ಈ ಮುದಗಲ್ ಪಟ್ಟಣದ ಗಡಿ ಭಾಗಕ್ಕೆ ಹೊಂದಿರತಕ್ಕಂಥ ಪಟ್ಟಣಗಳು, ಸಣ್ಣ ಸಣ್ಣ ಗ್ರಾಮ ಪಂಚಾಯತಿ ಕೇಂದ್ರಗಳು ಕೂಡ ಇವತ್ತ ಮಸ್ಕಿ ಆಗಿರಬಹುದು, ಪಕ್ಕದ ಇಲಕಲ್ ಪಟ್ಟಣ ಆಗಿರಬಹುದು, ಅವೆಲ್ಲವೂ ತಾಲೂಕಾ ಕೇಂದ್ರವಾಗಿ ಘೋಷಣೆಯಾಗಿ 5-6 ವರ್ಷಗಳನ್ನ ಅಥವಾ 8 ವರ್ಷಗಳ ಕಳೆದಿರುವಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ 20-25 ವರ್ಷಗಳ ಹೋರಾಟದ ಕಿಚ್ಚನ್ನ, ತಾಲೂಕಾ ಕೇಂದ್ರದ ಕಿಚ್ಚನ್ನ ಈ ಮುದುಗಲ ಜನತೆ ಹೊಂದಿತ್ತು, ಈ ಒಂದು 8-10 ವರ್ಷ ಹಿಂದಿನಿಂದಲೂ ಇಲ್ಲಿವರೆಗೆ ಅದು ತಟಸ್ಥವಾಗಿ ತನ್ನ ನಿಲುವನ್ನು ಪಡ್ಕೊಂಡಿತ್ತು. ಯಾವುದೇ ಒಂದು ಹೋರಾಟ ಅಥವಾ ಒಂದು ಸಂಘಟನೆ ಮುಖಂಡತ್ವ ವಹಿಸಬೇಕಾಗಿತ್ತಪ್ಪ ಅಂತಂದ್ರೆ ಒಬ್ಬರ ಕೈಯಲ್ಲಿ ಆ ನೇತೃತ್ವ, ಆ ಸಂಘಟನೆ, ಆ ಹೋರಾಟದ ಒಂದು ಪ್ರಮುಖರು ಕಾಣಬೇಕಾಗಿದೆ. ಯಾವತ್ತೂ ಒಂದು ಮನೆಯ ಯಜಮಾನ ಒಬ್ಬರ ಲೀಡರ್ಶಿಪ್ ಅನ್ನು ತಗೋಬೇಕಾಗ್ತದೆ. ಆ ಮನೆಯತನ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಮನೆಗೊಬ್ಬರೇ ಯಜಮಾನಿಕೆಯನ್ನ ವಹಿಸಬೇಕಾಗಿತ್ತು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಯಾವತ್ತೂ ಈ ಒಂದು ಹೋರಾಟ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಇದಕ್ಕೊಂದು ಆರ್ಥಿಕ ಸಬಲೀಕರಣ ಬೇಕು, ಆರ್ಥಿಕವಾದಂತ ಒಂದು ಕ್ರೋಢೀಕರಣ ಬೇಕು. ಇವತ್ತು ಒಂದು ಊರಿಂದ ಇನ್ನೊಂದು ಊರಿಗೆ ಪ್ರಯಾಣ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಜನರನ್ನು ಕರೆಸಬೇಕಾಗಿತ್ತಪ್ಪ ಅಂತಂದ್ರೆ, ಒಂದು ಊರಿಂದ ಇನ್ನೊಂದು ಊರಿಗೆ ನಾವು ಅದರ ಸಾರಿಗೆ ವೆಚ್ಚವನ್ನು ಭರಿಸಬೇಕಾಗಿತ್ತಪ್ಪ ಅಂತಂದ್ರೆ, ಯಾವುದೇ ಒಂದು ಹೋರಾಟ, ಯಾವುದೇ ಒಂದು ನಾಯಕತ್ವ ಅದಕ್ಕೆ ವಹಿಸ್ಕೋಬೇಕಾದವರು ಆರ್ಥಿಕ ಮೂಲವನ್ನ ಕ್ರೋಢೀಕರಣ ಮಾಡಬೇಕಂತ ಹೇಳಿ ಒಂದು ನನ್ನ ಭಾವನೆ. ಇಲ್ಲಿವರೆಗೆ ಸಾಕಷ್ಟು ಹೋರಾಟವನ್ನ ಮಾಡ್ತಾ ಬಂದಿದ್ರು ಕೂಡ 1-2 ದಿನ ಅದನ್ನ ಕೇವಲ ಬಂದ್ ಹಿನ್ನೆಲೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಮಾಡಲಾಗಿತ್ತು ಹಾಗೂ ಬೀದಿಗಿಳಿಯದ ಸಾರಿಗೆ ಬಸ್ಗಳು ಕಾರಣ ರಸ್ತೆಗಳು ಬಿಕೋ ಎನ್ನುತ್ತಿರುವುದು ಕೂಡ ಕಂಡುಬಂದಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ವತಿಯಿಂದ ಸೂಕ್ತ ಬಂದೋಬಸ್ತ್ ನೀಡಲಾಗಿತ್ತು. ಬಸವರಾಜ್ ಹೊನ್ನೂರು, ಟಿವಿ 20 ಕನ್ನಡ, ಲಿಂಗಸಗೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.